ಸರ್ ನಮ್ಮದು 120 ಎಕರೆ ಇದೆ ಸರ್. ನಾವು 70 ಎಕರೆಗೆ ಯೂಸ್ ಮಾಡಿದ್ದೀವಿ, ಅಂದ್ 50 ಎಕರೆ ನಾವು ಯೂಸ್ ಮಾಡಿಲ್ರಿ. ನಾವು ಈ ಪ್ರಾಡಕ್ಟ್ ಟೆರರ್ ರಿಚ್ ಯೂಸ್ ಮಾಡಿದದಕ್ಕೆ ನಮ್ಗೆ ಬಟ್ಟೆ ಕಡಿಮೆ ಇತ್ತು, ಅದು ಇತ್ತು. ನಾವು ಎರಡನೇ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ವಿ ಭೂಮಿ ಹಾಕಿದ್ಮೇಲೆ ಮರಿಗಳು ಕೂಡ ಉತ್ಪನ್ನ ಜಾಸ್ತಿ ಆಗಿ 1 ಎಕರೆಯಿಂದ 6-7 ಚೀಲ ಇಳುವರಿ ಕೂಡ ಜಾಸ್ತಿ ಬಂದೈತೆ ಸರ್. ಈ ಸಲ ನಮ್ಗೆ ಟೆರರ್ ರಿಚ್ ಬಳಸಿದ್ದೆ ನಮ್ಗೆ ಜಾಸ್ತಿ ಬಂದೈತೆ ಸರ್. ಇದು ನಾವು ಬಳಸೋಕೆ ಅಷ್ಟೊಲ್ಕ ನಾವು ಈ ಸಲ ಬಳಸೋಕೆ ಯೂಸ್ ಮಾಡ್ಬೇಕಂತ ನಾವು ಭಾಳ ಇಷ್ಟಪಡ್ತೀವಿ ಸರ್. ಇದು ಸಸಿಯಲ್ಲಿ ಸರ್ 4 ಬದಲಾವಣೆ ಏನಿಲ್ಲ ಸರ್. ಹಾಕಿದ 3-4 ದಿವಸದಲ್ಲೇ ನಮ್ಮ ಮರಿಗಳು ಕೂಡ ದಪ್ಪ ಸೈಡಲ್ಲಿ ಚಿಗುರು ಜಾಸ್ತಿ ಬಂತು. ಚಿಗುರು ಜಾಸ್ತಿ ಬಂದು ನಾವು 3ನೇ ಕೋಟ್ ಹಾಕಲ್ಲೇ ಫುಲ್ಲು ಕವರ್ ಆಗೈತೆ ಸರ್. ಫುಲ್ಲು ಕವರ್ ಆಗಿ ಒಂದು ಮರಿ ಕೂಡ ತಳಗಿಲ್ದೆ ಎಲ್ಲ ಮರಿಗಳು ಮೇಲ್ಗಡೆ ಬಂದು ತೆನೆ ಹಾಕಿದಾವೆ ಸರ್. ಮರಿಗಳು ಕೂಡ ಕೆಳಗೆ ಉಳಿದಿಲ್ಲ. ನಮ್ಮದು ಮಾಲ್ ಕೂಡ ಇಳುವರಿ ಜಾಸ್ತಿ ಬಂದೈತೆ ಸರ್ ಈ ಸಲ. ಬಡ್ಡಿ ಕೂಡ ನೋಡಿ ಸರ್, ಬಡ್ಡಿ ಕೂಡ ನೀಟಾಗಿ ಚಲೋ ಬಂದೈತೆ ನಮ್ಮದು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಮ್ಗೆ ಇಳುವರಿ ಕೂಡ ಎಲ್ಲರೂ ಇಳುವರಿ ಬಂದಿಲ್ಲ ಅಂತಾರ, ಪೈಪಿ ಬಂದಾವಂತ. ನಮ್ಮದು ಪೈಪಿ ಬಂದಿಲ್ಲ ಈ ಸಲ. ಪೈಪಿ ಬರಲಾರ್ದು ನಮ್ಗೆ ಇಳುವರಿ ಜಾಸ್ತಿ ಬಂದ. ಸರ್ ಇಲ್ಲಿ ನಮ್ಮದು ಭೂಮಿ ನೋಡ್ರಿ, ಇದು ಟೆರರ್ ರಿಚ್ ಯೂಸ್ ಮಾಡಿದ ಮೇಲೆ ಇದು ಯಾವ ನಮೂನಿ ಬಂದಿದೆ ಈ ಬೆಳೆ. ಈ ಕೂಡ ಕಟಾವು ನಡೆದಿದೆ. ಮತ್ತೆ ಅದು ಕಟಾವು ಮುಗಿದ್ಮೇಲೆ ಇದಕ್ಕೆ ಕಟಾವು ಆಗ್ತೀವಿ ಸರ್. ಇದು ಎಷ್ಟು ಸೈನಿಂಗ್ ಇದೆ, ಇದು ಬಡ್ಡಿ ಹೆಂಗಿದೆ ಈಗ ನೀವು ನೋಡ್ಬೋದು ಸರ್. ಇದನ್ನು ನಾವು ಅದು ಹಾಕಿದ ಮೇಲೆ ಈಗ ಬಡ್ಡಿ ನೋಡಿ ಸರ್ ಎಷ್ಟಿದೆ, ನೋಡ್ರಿ ಎಷ್ಟಿದೆ ಮರಿ ನೋಡಿ ಸರ್. ಇಷ್ಟಿಷ್ಟು ಇದೆ ಒಂದೊಂದು ಸೈಡಲ್ಲಿ. ಇದು ಬಡ್ಡಿ ನೋಡಿ ಸರ್ ಎಷ್ಟಿದೆ, 100-120 ಕಡ್ಡಿ ಇದೆ. ಇದು ನೋಡಿ ಸರ್, ಇದು ಕಿತ್ತಿದ್ದೀವಿ. ಇದು ಬಡ್ಡಿಗಳು ಮರಿಗಳು ಎಲ್ಲೇನೋ ತಳಗಡೆ ಯಾವ ನೋಡಿ ಸರ್. ಈ ಸಲ ಇವರು ಪೈಪಿಗೆ ಬಂದವಂತಾರೆ ಸರ್. ಪೈಪ್ ಕೂಡ ಕಾಣಿಸ್ತಿಲ್ಲ ನಮ್ಮ ಬಡ್ಡ್ಯದಲ್ಲಿ. ಎಲ್ಲ ತೆನಿಗಳು ಮೇಲ್ಗಡೆ ಬಂದವು ಸರ್. ಇದು ಸೈನಿಂಗ್ ಕೂಡ, ಇಲ್ಲಿ ತೆನಿ ಕೂಡ ನೋಡಿ ಸರ್ ಎಷ್ಟು ಚೆಂದ ನೈಸಾಗಿದೆ. ತೆನಿ ಜೋತಾಡ್ತೈತೆ ತೆನಿ ಸರ್. ಇಲ್ಲಿ ನಮ್ಮ ಮಾಲು ತೋರಿಸ್ತೀವಿ ನೋಡಿ ಎಷ್ಟು ನೈಸಾಗಿ, ಹಸುರುಗಳಿಲ್ಲ ಏನಿಲ್ಲ. ಇಲ್ಲಿ ಭತ್ತದಲ್ಲೇ ಇಷ್ಟು ನೈಸಾಗಿ ಬಂದೈತೆ ಸರ್ ನಮ್ಗೆ ಸರ್. ಒಂದು ಹಸುರುಗಳು ಕಾಣಲ್ಲ ಸರ್ ನಮ್ಮ ಭೂಮಿಯಲ್ಲಿ. ನೋಡಿರಿ ಮಾಲ್ ಎಷ್ಟು ನೈಸಾಗಿ ಸೈನಿಂಗೇ ಬಂದೈತೆ. ಟೆರರ್ ರಿಚ್ ರೈತರು ಎಲ್ಲರೂ ಯೂಸ್ ಮಾಡಿದ್ರೆ ಎಲ್ಲರೂ ಕೂಡ ಕಷ್ಟದಲ್ಲಿದ್ದು ಹೊರಗಡೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಇಳುವರಿ ಕೂಡ ಜಾಸ್ತಿ ಕಾಣ್ತಾರೆ ಸರ್.